ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ.
ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ. ಅವನೊಬ್ಬ ಬಾಯಿಗೆ ಬಂದಂಗೆ ಕಿರ್ಚಿ ಓಡಾಡಿದ್ನಲ್ಲ, ಅವನನ್ನು ಒದ್ದು ಒಳಗಾಕಿ ಅದು ಒಂದು ದೂರು ಕೊಡಿ. ಎಷ್ಟು ಬೇಗ ಪಾಲಿಟಿಕ್ಸ್ ಮಾಡ್ತಾರಪ್ಪ. ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ಇನ್ನು ಲಕ್ಷ್ಮಣ್ ಹೇಳಿದರು ಪ್ರತಾಪ್ ಸಿಂಹ ಅವರ ಆಪ್ತ ಅದನ್ನು ಮಾಡಿರೋದು ಅಂತೇಳಿ. ದೂರು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟಂತೆ ದೂರು ಯುವ ಕಾಂಗ್ರೆಸ್ ಮುಖಂಡರಿಂದ ದೂರು ದಾಖಲಾಗಿದಂತೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಕೆ ಪ್ರತಾಪ್ ಸಿಂಹ ವಿರುದ್ಧ ತನಿಖೆ ಮಾಡುವಂತೆ ದೂರು. ನೀವು ದೂರು ಕೊಡಿ, ನಾನಿಲ್ಲ ಅಂತ ಹೇಳಲ್ಲ.